ಸಿಲಿಕಾನ್ ಸಿಟಿಗೆ ಬರಸಿಡಿಲು, ಜನ ಕಂಗಾಲು. ಮೈಲಸಂದ್ರದಲ್ಲಿ ನೀರಿನಂತೆ ಹರಿತಾ ಇದೆ ಜನರ ಕಣ್ಣೀರು. ಜೀವಜಲಕ್ಕಾಗಿ ರಸ್ತೆಯನ್ನೇ ಬ್ಲಾಕ್ ಮಾಡಿದ್ದಾರೆ ಇಲ್ಲಿನ ಜನ. ವಾರಕ್ಕೊಮ್ಮೆ ಕೇವಲ ಅರ್ಧ ಗಂಟೆ ಬಂದು ಕಾವೇರಿ ಮಾಯವಾಗಿಬಿಡ್ತಾ ಇದ್ದಾಳೆ. ಸ್ನಾನಕ್ಕೆ ಬಿಡಿ, ಕುಡಿಯೋಕ್ಕೂ ಕೂಡ ಇಲ್ಲಿನ ಜನರಿಗೆ ನೀರು ಸಿಗ್ತಾ ಇಲ್ಲ. ಈ ರೀತಿಯಾದ್ರೆ ನಾವು ಸಾಯ್ಬೇಕಷ್ಟೇ ಅಂತ ಹೇಳಿ ಮಹಿಳೆಯೊಬ್ಬರು ಅಳಲನ್ನ ತೋಡ್ಕೊಂಡಿದ್ದಾರೆ. ಇದು ಮೈಲಸಂದ್ರದ ಜನರ ಜಲಯಾತನೆಯ ಸ್ಟೋರಿ. ಬೆಂಗಳೂರಿನಾದ್ಯಂತ ಇದೇ ರೀತಿಯಾದಂತಹ ಪರಿಸ್ಥಿತಿ ಇದೆ. ಅದರಲ್ಲೂ ಮೈಲಸಂದ್ರದಲ್ಲಿ ವಾರಕ್ಕೊಮ್ಮೆ ಬರೀ ಅರ್ಧ ಗಂಟೆ ಬರುವಂತಹ ನೀರಿನಿಂದ ನಾವು ಬದುಕೋದು ಹೇಗೆ ಅನ್ನುವಂತಹ ಪ್ರಶ್ನೆಯನ್ನ ಅಲ್ಲಿನ ನಿವಾಸಿಗಳು ಮಾಡ್ತಿದ್ದಾರೆ. ಮಕ್ಕಳು ಬರೀ ಸ್ನಾನ ಮಾಡಕ್ಕೆ ನೀರಿಲ್ಲ ಸರ್. ಮೈಲಸಂದ್ರ ಜನರ ನೀರಿನ ಬವಣೆಯ ಬಗ್ಗೆ ಸ್ಥಳದಿಂದಾನೇ ನಮ್ಮ ಪ್ರತಿನಿಧಿ ಸತ್ತಾರ್ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಅಲ್ಲಿನ ಜನರನ್ನ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಬೇಸಿಗೆಗೆ ಮುನ್ನವೇ ಸಿಲಿಕಾನ್ ಸಿಟಿಯಲ್ಲಿ ಜಲಕ್ಷಾಮ ಉಂಟಾಗಿರುವಂಥದ್ದು, ನಗರದ ಹಲವೆಡೆ ಈಗಾಗಲೇ ನೀರಿನ ಸಮಸ್ಯೆ ಕೂಡ ಎದುರಾಗಿರುವಂಥದ್ದು. ಸದ್ಯ ನಾನೀಗ ಮೈಲಸಂದ್ರದಲ್ಲಿದ್ದೀನಿ, ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಇವತ್ತು ಬೀದಿಯಲ್ಲಿ ನಿಂತು ಖಾಲಿ ಬಿಂದಿಗೆ ಹಿಡಿದು ಜನರು ಪ್ರತಿಭಟಿಸ್ತಿದ್ದಾರೆ. ಯಾಕಂದರೆ ಈಗ ಇಲ್ಲಿ ಜನರಿಗೆ ಕಳೆದ ಹಲವು ದಿನಗಳಿಂದ ನೀರಿನ ಸಮಸ್ಯೆ ಉಂಟಾಗಿರುವಂಥದ್ದು. ಕೇವಲ ವಾರಕ್ಕೊಮ್ಮೆ ಬರುವ ಕಾವೇರಿಯಿಂದ ಇಲ್ಲಿ ತೊಂದರೆ ಆಗ್ತಾ ಇದೆ. ಯಾಕಂದರೆ ಈ ನೂರಾರು ಜನರು ಕೇವಲ ವಾರಕ್ಕೊಮ್ಮೆ ಮಾತ್ರ ಇಲ್ಲಿ ಕಾವೇರಿ ನೀರು ಬರ್ತಾ ಇದ್ದು, ಪರಿಣಾಮ ವಾರ ಇಡೀ ಅದೇ ನೀರನ್ನು ಬಳಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಈ ಬಗ್ಗೆ ಇಲ್ಲಿ ಜನರನ್ನು ಮಾತನಾಡಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಸರ್, ಎಷ್ಟು ದಿನದಿಂದ ಸಮಸ್ಯೆ ಆಗ್ತಿದ್ದಾರೆ? ಸರ್, ಇದೊಂದು 2 ತಿಂಗಳಿಂದ ಸಮಸ್ಯೆ ಆಗಿದೆ. ನೀರು ಅಂದರೆ ನೀರೇ ಇಲ್ಲ. ಬೆಳಗ್ಗೆ ಡ್ಯೂಟಿಗೆ ಹೋಗೋರು ಹೋಗ್ತಾರೆ, ಈಗ ಕಾವೇರಿ ನೀರು ಬಿಡ್ತಾರೆ, ಬಿಟ್ಟರೆ ಅಂದರೆ ಸ್ವಲ್ಪ ಕಮ್ಮಿ ಬರ್ತದೆ. ಅದೇನಂದ್ರೆ ಈಗ ಡ್ಯೂಟಿಗೆ ಹೋಗೋರು ಹೋಗ್ತಾರೆ, 10 ಗಂಟೆ 11 ಗಂಟೆಗೆ ಬಿಡ್ತಾರೆ. ಪಾಪ ಅವರು ಡ್ಯೂಟಿನ ಬಿಟ್ಟು ಬರೋಂಗಿಲ್ಲ, ಕೆಲಸನ ಬಿಟ್ಟು ಬರೋಂಗಿಲ್ಲ. ಹಿಂಗೆ ತೊಂದರೆ ಆಗುತ್ತೆ. ಕೆಲವು ಮನೆಗಳಲ್ಲಿ ಸ್ಟಂಪ್ ಇದೆ, ಅದನ್ನು ಹಾಕತ್ತಾರೆ. ಕೆಲವು ಬಾಡಿಗೆ ಮನೆಯವರಿಗೆ ಸ್ಟಂಪ್ ಇಲ್ಲ, ಏನಿಲ್ಲ. ಹಳೆ ಮನೆಗಳು ಡ್ರಮ್ ಇಟ್ಕೊಂಡಿರ್ತಾರೆ, ಏನಿಲ್ಲ. ಅವ್ರು ತುಂಬ ತೊಂದರೆ ಆಗಿದೆ. ಓನರ್ಗಳೇನೋ ಅವ್ರಿಗೇನೋ ಇವತ್ತು ಬರ್ತದೆ ಹೋಗಿ ಅಂತ ಹೇಳ್ತಾರೆ, ಇಟ್ಕೊಂಡು ಹೇಳ್ತಾರೆ. ಸ್ಟಂಪ್ ಇಲ್ಲ, ಏನಿಲ್ಲ, ಖಾಲಿ ಮಾಡಿ ಅಂತಾರೆ. ಅವ್ರಿಗೇನಿದೆ, ಈ ಜನಪ್ರತಿಗಳು ಏನಂದರೆ ಇವಾಗ ಅವ್ರಿಗೇನು ಸ್ವಭಾವ ಆಗಿದೆ ಅಂದರೆ, ಅವ್ರಿಗೇನು ಎಲೆಕ್ಷನ್ ಟೈಮಲ್ಲಿ ದುಡ್ಡು ಕೊಟ್ಟರೆ ಓಟ್ ಹಾಕ್ತಾರೆ ಅಂತ ಅವ್ರ ತಲೆಯಲ್ಲಿ ಬಂದ್ಬಿಟ್ಟಿದೆ. ಅವ್ರಿಗೆ ದುಡ್ಡದೆ, ಚೆನ್ನಾಗಿದ್ದರೆ ಬರ್ತಾರೆ. ಎಲ್ಲ MLA ಗಳು MP ಗಳು ಎಲ್ಲ ಚೆನ್ನಾಗಿದ್ದಾಗ ಬರ್ತಾರೆ. ಚೆನ್ನಾಗಿಲ್ಲ ಹಂಗೆ ಒಬ್ಬರು ಇಲ್ಲ. ಪತ್ತೆ ಫೋನ್ ಮಾಡಿದ್ರೆ ಇಲ್ಲ. ಇವಾಗ ಹಂಗಾಗಿದೆ ಇವಾಗ ಪರಿಸ್ಥಿತಿ. 500 ರೂಪಾಯಿ ಕೊಟ್ಟರು ಮೇಡಮ್, ವಾರಕ್ಕೊಮ್ಮೆ ಕಾವೇರಿ ನೀರು ಬರುತ್ತೆ. ಅದು ಎಷ್ಟು ದಿನಕ್ಕೆ ನಿಮಗೆ ಯೂಸ್ ಆಗುತ್ತೆ? ಏನು 1 ದಿವಸ 2 ದಿವಸ ಆಗುತ್ತೆ ಸರ್. ಆಮೇಲೆ ನೀರೇ ಇರೋದಿಲ್ಲ. ಆವಾಗ ಸರಿ ಅಂದ್ಬಿಟ್ಟು ಕಾಯ್ಕೊಂಡು ಕುತ್ಕೊಂಡಿರ್ಬೇಕು. ವಾರಕ್ಕೆ ಒಂದ್ಸತಿ ಬಿಡ್ತಾರೆ, ತಿರ್ಗಾ ಮಾರನೇ ದಿವಸ ಒಂದು ಸ್ವಲ್ಪ ಬಿಡ್ತಾರೆ, ಆಮೇಲೆ ಬರೋದಿಲ್ಲ. 3 ದಿವಸಕ್ಕೆ ಒಂದು ಇಷ್ಟೇ ಎಷ್ಟಪ್ಪ ನೀರು ಬರುತ್ತೆ, ಅದು ನಿಂತೋಗುತ್ತೆ. ಹಿಡ್ಕೊಳಕ್ಕಲ್ಲ. ಕೆಲವ್ರಿಗೆ ಕೆಲ್ಸಗಳಿಗೆ ಹೋಗೋರಿಗೆ ನೀರೇ ಇರೋದಿಲ್ಲ. ಆವಾಗ ಬಂದ್ಬಿಟ್ಟು ಇದರಲ್ಲಿ 5 ರೂಪಾಯಿ ಕಾಯಿನ ಹಾಕಿ ಹಿಡ್ಕೊಬೇಕು. ಒಂದೊಂದ್ಸತಿ ಅದರಲ್ಲೂ ಸಿಗೋದಿಲ್ಲ. ಆವಾಗ ಕೆಲ್ಸಕ್ಕೆ ಹೋಗೋರ ಕತೆ ಈ ಥರ ಆಗಿದೆ. ಯಾರಿಗೂ ತುಂಬಾ ತೊಂದರೆ ನೀರಿಗೆ. ಮೇಡಮ್, ನಗರದಲ್ಲಿ ಬರ ಎದುರಾಗ್ತಾ ಇದ್ದಂಗೆ ನೀರಿನ ದರ ಕೂಡ ದುಪ್ಪಟ್ಟಾಗಿರುವಂಥದ್ದು. ಟ್ಯಾಂಕರ್ ನೀರಿನ ದರ ಇಲ್ಲಿ ಹೆಂಗಿದೆ ಮೇಡಮ್? ಟ್ಯಾಂಕರ್ 2,000 1,500 ಆಗ್ತದೆ. 1,500 2,500 ಐತೆ. ಮೊದಲು 600-500 ಇತ್ತು. ಇವಾಗ ಅದು ಸಿಗ್ತಾ ಇಲ್ಲ ಸರ್. ಕುಡಿಯೋಕ್ಕೆ ನೀರು ಸಿಗ್ತಾ ಇಲ್ಲ. ಕೃಷ್ಣಗಡಲು ಕಬ್ಬ ಎಲ್ಲ ಎಲ್ಲೂ ಸಿಗ್ತಾ ಇಲ್ಲ ನೀರು. ನೀರಿಗೆ ಚೆನ್ನಾಗಿ ತೊಂದರೆ ಆಗ್ತದೆ. ಶೀಟ್ ಮನೆಯವ್ರಿಗಂತೂ ನೀರಿಗೆ ಇಲ್ಲ. ಖಾಲಿ ಮಾಡ್ಕೊಂಡು ಹೋಗ್ತೇವೆ. ನಮಗಿರೋದು 4 ಮನೆ, ಅದು ನೀರಿಲ್ಲ. ನಮ್ಗೆ ಏನು ಮಾಡಬೇಕು? ನಾವು ಕೈಲಾಗ್ದವರೆಲ್ಲ ಏನು ಮಾಡಬೇಕು? ಅವ್ರು ದುಡ್ಡಿದ್ದವರು ಸರ, ದುಡ್ಡಿದ್ದವರು ಹಾಕ್ಸಂತಾರೆ ಗಾಡಲ್ಲಿ. ನಾವು ದುಡ್ಡಿಲ್ದವ್ರು ಬಡವರು ಏನೋ ಬದುಕಕ್ಕೆ ಬಂದೀವಿ. ಊರು ಬಿಟ್ಟೂರು ನಾವೇನು ಸಾಯ್ಬೇಕ? ಒಂದು ಗ್ಲಾಸ್ ಅಕ್ಕಿ ಮಾಡ್ಕೊಂಡು ಅನ್ನ ಮಾಡ್ಕೊಂಡು ತಿನ್ನೋಕ್ಕಿಲ್ಲ ನಮಗೆ. ನೀರು ಅದಕ್ಕೆ 1-2 ಗ್ಲಾಸ್ ನೀರು ಹಾಕ್ಬೇಕಲ್ಲ ಅನ್ನಕ್ಕೆ. ಅದು ನೀರಿಲ್ದಂಗೆ ಆಗೈತೆ. ನಮ್ಮ ಪರಿಸ್ಥಿತಿ ಹಂಗಾಗೈತೆ. ಎಲ್ಲಿ ಹೋಗಿ ಸಾಯ್ಬೇಕು ನಾವು? ಹೇಳು, ನೀವೇ ಹೇಳ್ರಿ. ಇಂಥ ಪರಿಸ್ಥಿತಿ ಅಂದ್ರೆ ನಾವು ಇರ್ಬೇಕಾ ಸಾಯ್ಬೇಕಾ? ಅಷ್ಟೇ ನಂದು.
ಇವಿಷ್ಟು ಇಲ್ಲೇ ಜನರು ಹೇಳ್ತಿರೋಂಥ ಮಾತು. ಯಾಕಂದರೆ ವಾರಕ್ಕೊಮ್ಮೆ ಕಾವೇರಿ ನೀರು ಬರ್ತಾ ಇದ್ದು ಕೇವಲ ಅರ್ಧ ಗಂಟೆಗೆ ಕಾವೇರಿ ಬಂದು ಮರೆಯಾಗ್ತಿದ್ದಲ್ಲ. ಇದರಿಂದ ದಿನನಿತ್ಯ ಕೂಡ ಇಲ್ಲೇ ಜನರು ಕಣ್ಣೀರಲ್ಲಿ ಬದುಕುವಂತಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಚಂದ್ರೇಶ್ ಜೊತೆ ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.